ಸರ್ ಯಾಕೆ ಸರ್ ಈ 45 ನೋಡೋಕೆ ಬರಬೇಕು? ಶಿವಣ್ಣ ಅಂದರೆ ಡೈರೆಕ್ಷನ್ ಮಾಸ್ಟರ್, ಆಕ್ಷನ್ ಲೀಡರ್ ಉಪ್ಪೇಣ ಮತ್ತು ಶಿವಣ್ಣ ಇಬ್ಬರು ಒಂದೇ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ ನೋಡೋಕೆ ಬರಲೇಬೇಕು. ಯಾಕಂತ ಕೇಳಿದ್ರೆ ಅವರಿಬ್ಬರು ಮಾಡಿದ ಸಿನಿಮಾಗಳು ಸಿನಿ ರಂಗದಲ್ಲಿ ಚರಿತ್ರೆ ಬರ್ತಿವೆ ಸರ್. ಸಿನಿಮಾದಲ್ಲಿ ಹೋಮ್ ಮ್ಯೂಸಿಕ್ ಇದೆ ಸರ್, ಇಷ್ಟು ರಿಪೀಟ್ ಅಂತ ಹೇಳ್ಬೋದು. ಯಾಕಂತ ಕೇಳಿದ್ರೆ ಇಂಡಸ್ಟ್ರಿಗೆ ಫಸ್ಟ್ ಟೈಮ್ ನಾನು ತೋರಿಸೋದು ಶಿವಣ್ಣ, ಆದ್ರೆ ಹಿಡಿಸಿದ್ದು ಉಪ್ಪೇಣ. ಅವ್ರ ಡೈರೆಕ್ಷನ್ ಯಾರು ಬ್ರೇಕ್ ಮಾಡೋಕ್ಕಾಗಲ್ಲ, ಶಿವಣ್ಣ ರೆಕಾರ್ಡ್ ಯಾರು ಕ್ರಾಸ್ ಮಾಡೋಕ್ಕಾಗಲ್ಲ. ಶಿವಣ್ಣ ಆಲ್ರೌಂಡರ್ ಆಕ್ಟರ್, ಉಪ್ಪೇಣ ಆಲ್ ಇಂಡಿಯನ್ ಆಕ್ಟರ್ ಸರ್. ಸಿನಿಮಾದಲ್ಲಿ ಇವ್ರ ಜೊತೆಗೆ ಶಿವನ್ ಪೂಜಾರಿ ಕರಡಿಪಟ್ಟಿಗೆ ಅರ್ಜುನ್ ಜನ್ಯ, ರಾಜ್ ಶೆಟ್ಟಿ ನಿಟ್ಟವ್ರೆ ಸರ್. ಮೂವರು ಒಂದೇ ಸೀರಿಯಲ್ ನೋಡ್ತಾ ಇದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರನ ನೋಡ್ದಂಗೆ ಐತೆ ಸರ್. ಸಿನಿಮಾದಲ್ಲಿ ಫೈಟಿಂಗ್ಸ್ ಆಗಿರ್ಬೋದು, ಗ್ರಾಫಿಕ್ಸ್ ಆಗಿರ್ಬೋದು, BGM ಆಗಿರ್ಬೋದು, ಶಿವಣ್ಣ ಲೇಡಿ ಗೆಟಪ್ ಆಗಿರ್ಬೋದು, ಶಿವಣ್ಣ ಎಂಟ್ರೀಸ್ ಆಗಿರ್ಬೋದು, ಉಪ್ಪೆ ಹಣ್ಣಿನ ಕರಾಬ್ ಡಿಸೈನ್ಸ್ ಆಗಿರ್ಬೋದು, ಟೋಟಲಿ ವಂಡರ್ಫುಲ್ ಆಗಿದೆ, ಸಖತ್ತಾಗಿದೆ. ಅಂದರೆ ಇಷ್ಟು ದಿನ ಬರೀ ಮ್ಯೂಸಿಕ್ ಹೊಡ್ಕೊಂಡಿದ್ದ ಅರ್ಜುನ್ ಜನ್ಯ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡೋನೆ. ಕತೆ ಕದರಾಗಿದೆ, ಸಖತ್ತಾಗಿದೆ, ವಂಡರ್ಫುಲ್ ಮೂವಿ. ಇನ್ನೂ ಒಂದ್ಸಲ ನೋಡ್ಬೇಕು, ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ಜೈ ಶಿವಣ್ಣ, ಜೈ ಉಪ್ಪೇಣ. ಸರ್ ಸಿನಿಮಾ, ನಮ್ಮ ಸಿನಿಮಾ ಜನಗಳಿಗೆ ಏನು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಅದ್ಭುತವಾದ ಸಿನಿಮಾ. ನಮ್ಮ ಅರ್ಜುನ್ ಜನ್ಯ ಸರ್ ಒಂದು ಅದ್ಭುತವಾದ ಕಥೆ ಮಾಡಿದ್ದಾರೆ. ನಾವು ಗರುಡ ಪುರಾಣದ ಬಗ್ಗೆ ಕೇಳಿರ್ತೀವಿ ಅಥವಾ ಎಲ್ಲೆಲ್ಲ ಒಂದಷ್ಟು ನೋಡಿರ್ತೀವಿ, ಬಟ್ ಇಷ್ಟು ಡೀಟೇಲಾಗಿ ಒಬ್ಬ ವ್ಯಕ್ತಿ ಸತ್ತಾಗ, ಈಗ ನಾವೇ ಸತ್ತಾಗ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಅದ್ಭುತವಾಗಿ ತೋರಿಸಿದ್ದಾರೆ. ಅವತ್ತ ಮಾಸ್ ಪ್ರೇಕ್ಷಕರಿಗೂ ಕೂಡ ಅದ್ಭುತವಾದ ಆ್ಯಕ್ಷನ್ಸ್ಗಳಿದ್ದಾವೆ. ಎಲ್ಲ ಜನರು ಅಂತ ಒಂದು ಸಿನಿಮಾ, ಅದ್ಭುತವಾದ ಮೇಕಿಂಗು. ಹಾಗೆ ಈಗ ಒಬ್ಬ ಭಕ್ತನ್ನ ಶಿವ ಹೇಗೆ ಕಾಪಾಡ್ಕೊತಾನೆ ಯಮನಿಂದ ಅನ್ನೋದ್ರ ಬಗ್ಗೆ ಮಾಡ್ರನ್ನ ಸ್ಟೈಲಲ್ಲಿ ತೋರಿಸಿದ್ರೆ ಜನಕ್ಕೆ ಕನೆಕ್ಟ್ ಆಗೋ ಥರ ಒಂದು ಅದ್ಭುತವಾದ ಸಿನಿಮಾ. ಯಾಕಂದ್ರೆ ನಾವು ಆ್ಯಕ್ಟ್ ಮಾಡಬೇಕಾದಾಗ ಕೆಲವು ಸನ್ನಿವೇಶಗಳಲ್ಲಿ ನೋಡಿದಾಗ ನಮ್ಗೆ ಅನ್ಕೊತೀವಿ, ಬಟ್ ಇಷ್ಟು ಡೀಟೇಲಾಗಿ ತೋರಿಸಿರ್ತಾರೆ ಅಂತ ನಾವು ಕೂಡ ಅಂದ್ಕೊಂಡಿರಲಿಲ್ಲ. 3 ಜನ ಸ್ಟಾರ್ಸ್ಗಳ ಜೊತೆ ತೆರೆ ಮೇಲೆ ಶೇರ್ ಮಾಡ್ಕೊಡೋದು ಭಾಳ ಖುಷಿ. ಯಾಕಂದರೆ ಶಿವಣ್ಣ, ಉಪ್ಪಿ ಸರು ಇವ್ರ ಸಿನಿಮಾಗಳೆಲ್ಲ ನೋಡ್ಕೊಂಡು ಬೆಳೆದಿರೋದು ನಾವು. ಭಾಳ ಖುಷಿ ಇದೆ. ಜನ್ಯ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅಂತೂ ಅದ್ಭುತವಾಗಿದೆ. 2025ನ ಇದು ಒಂದು ದಾಖಲೆಯಾದ ಚಿತ್ರ ಅಂತ ಹೇಳ್ಬೋದು. ಶಿವಣ್ಣ ಹಾಗೂ ಉಪ್ಪಿ ಅವರ ಕಾಂಬಿನೇಷನಲ್ಲಿ ಇದು 3ನೇ ಚಿತ್ರ. ಲವಕುಶ ಮಾಡಿದ್ದಾರೆ, ಹಿಂದೆ ಪ್ರೀತ್ಸೆ ಮಾಡಿದ್ದಾರೆ. ಬಟ್ 45ನೇ ಚಿತ್ರ ಇದೊಂದು ನಿಜವಾಗ್ಲೂ ಅಭಿಮಾನಿಗಳಿಗೆ ಒಂದು ಮೈ ರೋಮಾಂಚನ ಅನ್ನುತ್ತೆ. ಎಸ್ಪೆಷಲಿ ಶಿವನಂದ ಒಂದು 11 ಅವತಾರ ಶಿವನ ರೂಪ ನೋಡೋಕ್ಕೆ ಮೈ ಒಂಥರ ರೋಮಾಂಚನ ಅನಿಸುತ್ತೆ. ಕಲಿಯುಗದಲ್ಲಿ ನಾವು ಶಿವನನ್ನ ಪಾತ್ರ ಕೇಳಿದ್ದೀವಿ, ನೋಡಿದ್ದೀವಿ ಅಷ್ಟೇ. ಬಟ್ ಈ ನಮ್ಮ ಭೂಲೋಕದಲ್ಲಿ ನಮಗೆ ಶಿವರಾಜ್ಕುಮಾರ್ ಶಿವನನ್ನ ಒಂದು ಪಾತ್ರ ನೋಡೋಕ್ಕೆ ನಿಜವಾಗ್ಲೂ ಕಣ್ಣು ಮೈ ರೋಮಾಂಚನ ಆಗುತ್ತೆ. ಲಾಸ್ಟು ½ ಅನ್ ಅವರ್ ಕ್ಲೈಮ್ಯಾಕ್ಸ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿದೆ. ಮೂವಿ ಅಂತೂ ತುಂಬ ಚೆನ್ನಾಗಿದೆ. ನಾನು ಎಲ್ಲ ಕನ್ನಡದ ಜನತೆಯಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಕುಟುಂಬ ಸಮೇತ ಒಂದು ಒಳ್ಳೆ ಕನ್ನಡ ಚಲನಚಿತ್ರ ನಮ್ಮ ಅರ್ಜುನ್ ಜನ್ಯ ಸರ್ ಅವ್ರು ಕೊಟ್ಟಿದ್ದಾರೆ. ಅವ್ರು ಬರೀ ನಾವು ಮ್ಯೂಸಿಕ್ಗೆ ಮಾತ್ರ ನಾವು ಇಷ್ಟು ದಿನ ನಾವು ಸೈ ಅಂದ್ಕೊಂಡಿದ್ವಿ, ಬಟ್ ಅವ್ರು ನಿರ್ದೇಶನದಲ್ಲೂ ಜಯ ಅಂದಿದ್ದಾರೆ. ಅವ್ರಿಗೂ ನಮ್ಮ ಅಭಿನಂದನೆಗಳು ತಿಳಿಸ್ತಾ ಈ ಚಿತ್ರಕ್ಕೆ ಒಳ್ಳೇದಾಗಲಿ ಅಂತ ಶುಭಾಯಿಸ್ತೀನಿ. ಎಲ್ಲ ಇಷ್ಟ ಆಯಿತು. ಶಿವಣ್ಣ, ರಾಜ್ ಶೆಟ್ಟಿ, ಉಪ್ಪಿ ಸರ್ ಎಲ್ಲ ಪ್ರತಿಯೊಂದು ಇಷ್ಟ ಆಯಿತು. ಚೆನ್ನಾಗಿದೆ. ಅರ್ಜುನ್ ಜನ್ಯ ಅವರ ಫಸ್ಟ್ ಮೂವಿ ಅಂತ ಅನ್ಸೋದೇ ಇಲ್ಲ. ಜನ್ಯ ನಿಮ್ಗೆ ಹ್ಯಾಂಡ್ ಸಬ್ಜೆ ಅಷ್ಟು ಚೆನ್ನಾಗಿದೆ ಮೂವಿ. ಸಿನಿಮಾ ಚೆನ್ನಾಗಿದೆ. ಒಂದು ಹೇಳ್ತೀನಿ, ಶಿವಣ್ಣ ಕೊಟ್ಟಿರೋ ಸಕ್ಸಸ್ಸು, ಅವ್ರು ಇಟ್ಟಿರೋ ಕ್ರೇಜು, ಅವ್ರು ಮಾಡಿರೋ ರೆಕಾರ್ಡು, ಅವ್ರು ಸೃಷ್ಟಿರೋ ಟ್ರೆಂಡು ಯಾರು ಕಾಲು ಭಾಗನೂ ಮಾಡಿಲ್ಲ ಇಲ್ಲಿವರೆಗೂ. 86ಇಂದ ಹಿಡಿದು 26 ಅಲ್ಲ, ಇನ್ನೂ 56ವರೆಗೂ ಅವ್ರ ಟ್ರೆಂಡ್ ಇದ್ದೇ ಇರ್ತದೆ. ಯಾವ ನನ್ನ ಮನೆ ಬಂದು ನಾನು ಪಾನು ಯಾವನು ಇವನು ಅಂತ ಮಾತಾಡ್ತಲ್ಲ, ಬೊಗಳ್ತಾವಲ್ಲ, ಅದೇನೂ ಇಲ್ಲ. ಶಿವಣ್ಣನ ಮುಂದೆ ಯಾವ ಸಕ್ಸಸ್ ಏನೇ ಇದ್ರು, ಇಡೀ ರಾಜ್ಕುಮಾರ್ ಆದಮೇಲೆ ಅತಿ ಹೆಚ್ಚು ಇಂಡಸ್ಟ್ರಿ ಹಿಟ್ಟಲ್ಲಿ 100 ಡೇಸ್ ಅಲ್ಲಿ 2ನೇ ಸ್ಥಾನದಲ್ಲಿ ಇರೋದು ಶಿವಣ್ಣ ಅವ್ರು ಇದ್ದಾರೆ. ಶಿವಣ್ಣ ಅಷ್ಟು ಕ್ರೇಜು, ಅವ್ರು ಮಾಡೋಷ್ಟು ಇದು ಇಲ್ಲ ಯಾವುದೋ. ನಾವೆಲ್ಲ ಬಿಡಿ ಆನಂದ್ ಬಂದ ಯಾರು ಹುಟ್ಟಾರಿಲ್ಲ. ನಾವು ರಣರಂಗಿಂತ ಒಂದು ಕ್ರೇಜ್ ನೋಡೋರ, ಓಮ್ಗಿಂತ ಒಂದು ಕ್ರೇಜ್ ನೋಡೋರ, ಜೋಗಿಗಿಂತ ಒಂದು ಕ್ರೇಜ್ ನೋಡೋರ, AK ಪಡಿಸಂಗಿಂತ ಒಂದು ಕ್ರೇಜ್ ನೋಡೋರ, ಜೋಗಿಗಿಂತ ಒಂದು ಕ್ರೇಜ್ ನೋಡೋರ, ಭೈರತಿರಣಗಳಿಗಿಂತ ಒಂದು ಕ್ರೇಜ್ ನೋಡೋರ. ಅವ್ರು ಇದೆಯೋ ಯಾವ ನನ್ನ ಮುಂದೆ ಯಾವುದೋ ಒಂದು ಥಿಯೇಟ್ರಲ್ಲಿ ಕ್ರೇಜ್ ನೋಡ್ಬಿಟ್ಟು ನಮ್ದು ಅಂದ್ಬಿಟ್ಟು ಬೇರೆ ನಟರುಗಳೆಲ್ಲ ಬೈಯೋದೆಲ್ಲ ಇಟ್ಕೊಬೇಡಿ. ಶಿವಣ್ಣ ಆ ಸ್ಥಾನದಲ್ಲಿ ಇದ್ದಾರೆ. ಯಾವತ್ತಿದ್ರು ಶಿವಣ್ಣ ಕಿಂಗು, ಗಾಡ್ ಆಫ್ ಮಾಸು, ಸ್ಯಾಂಡಲ್ವುಡ್ ಕಿಂಗು. ನಿಜವಾಗ್ಲೂ ಶಿವಣ್ಣನೇ ಬಂದು ನಿಜವಾಗ್ಲೂ ಶಿವ ಬಂದು ಹೆಮ್ಮೆ ಪಡಬೇಕು. ನನ್ನ ಬಗ್ಗೆ ಈ ಥರ ಒಂದು ಸಿನಿಮಾ ತೆಗ್ದಿದ್ದಾರಲ್ಲ ಅಂತ ಆ ಶಿವನೇ ಬಂದು ಆ ಶಿವಣ್ಣಂಗೆ ಒಂದು ಬೆನ್ನು ತಟ್ಟಿ ಅವ್ರಿಗೆ ಮತ್ತೆ ಆಯುಷ್ ಗಟ್ಟಿ ಮಾಡಿದ್ದಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಶಿವಣ್ಣಂಗೆ. ಯಾಕಂದರೆ ಅವರು ಕ್ಯಾನ್ಸರ್ ಮುಕ್ತವಾಗಿದ್ರು. ಆ ಶಿವನೇ ಬಂದು ಈ ಸಿನಿಮಾ ತೆಗ್ದಿರೋಕ್ಕೆ ಅವ್ರನ್ನ ಗುಣಮುಖರಾಗಿದ್ದಾರೆ ಅಂತ ಶಾತ್ ಮಾಡೋಕ್ಕೆ ನಾನು ಹೇಳೋಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ. ನಾನು ರಾಜ್ ಕುಟುಂಬದ ಅಭಿಮಾನಿ ಹಾಗೂ ಪುನೀತ್ ರಾಜ್ಕುಮಾರ್ ಅಪ್ಪಟ ಅಭಿಮಾನಿ ಶ್ರೀನಿವಾಸ್ ಮಾತಾಡ್ತಾ ಇರೋದು. ನಿಜವಾಗ್ಲೂ ನೀವು ಕನ್ನಡಕ್ಕೆ, ಕನ್ನಡ ನಾಡಿಗೆ, ಕನ್ನಡ ನುಡಿಗೆ ಬೆಲೆ ಕೊಡೋದಾದರೆ ನಿಜವಾಗ್ಲೂ ಈ 45 ಚಿತ್ರನ ಬಂದು ನೀವೆಲ್ಲ ಕುಟುಂಬ ಸಮೇತರ ದಯವಿಟ್ಟು ಮನವಿ ಮಾಡ್ತಾ ಇದ್ದೀನಿ ಎಲ್ಲರ ಹತ್ರನೂ. ಈ ಚಿತ್ರ ಬಂದು ತಾವೆಲ್ಲ ನೋಡಬೇಕು. ಆದಷ್ಟು ಬಂದು
ಆದಷ್ಟು ಜಲ್ದಿನೇ ನೋಡಿ. ಇಂಥ ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ಇಡೀ ಕುಟುಂಬ ಸಮೇತ ಬಂದು ಈ ಸಿನಿಮಾ ನೋಡಿ. ಈ ಶಿವಣ್ಣನಿಗೆ ನಾವೆಲ್ಲ ಶಕ್ತಿಯಾಗಿ ನಿಂತ್ಕೊಂಡು ಇನ್ನೂ 10 ಫಿಲಮು 100 ಫಿಲಮು ತೆಗಿಯೋ ಥರ ಶಕ್ತಿ ನಾವು ಆಗೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಅಪ್ಪು ಬಾಸ್, ಜೈ ಶಿವಣ್ಣ, ಜೈ ಶಿವಣ್ಣ, ಜೈ ಶಿವಣ್ಣ, ಜೈ ಶಿವಣ್ಣ, ಜೈ ರಾಜಣ್ಣಗೆ